ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 3ನೇ ಸಂಚಿಕೆ. ವಿಕಾರಕ್ಕೆ ಒಳಗಡೆ ಆಚಾರ್ಯ ಬಿಚ್ಚು ನೋಡಿದ್ದ ದೃಶ್ಯ ಅವ್ರಿಗೆ ಗದಿಕಲಕ ಉಂಟಾಗೋದಾಗಿತ್ತು. ಸಾವಿರಾನುಗಟ್ಟಲೆ ಮಕ್ಕಳು ತೆರಳಿ ಬಂದು ಕೊಂಡಿದ್ರು. ಅವ್ರುಗಳನ್ನ ನೋಟನೂ ಅವ್ರುಗಳ ಹಾಕಿದ್ದ ಕೂಗನ್ನು ಅವ್ರುಗಳ ಆವೇಶ ಕೊಂಡಿದ್ದಾರೆ ಅನ್ನೋದನ್ನು ತೋರಿಸಿತ್ತು. ಆ ಆವೇಶವನ್ನು ಕ್ರೋಧವಾಗಿ ಮಾಡೋದು ತುಂಬ ಈಸಿಯಾದ ಕೆಲಸ. ಎಲ್ಲರ ಕೈಗಳಲ್ಲಿ ವಾಳು, ವೇಲು, ಕಡ್ಡಿ ಮುಂತಾದ ಆಯುಧಗಳನ್ನು ಇಟ್ಟಿದ್ದರು. ಇನ್ನೂ ಕೆಲವರು ಕೈಗಳಲ್ಲಿ ಗಡಾರೆಗಳು ಇರ್ದಿತ್ತು. ಭಿಕ್ಷುಗಳು ದಾರಿಗೆ ಬರದೇ ಇದ್ದರೆ ವಿಕಾರವನ್ನೇ ಒಡೆದು ತರೆ ಮಟ್ಟವಾಗಿ ಬಿಡೋದು ಅನ್ನೋದು ಅವ್ರುಗಳು ಉದ್ದೇಶ ಮಾಡಿದರು ಅನಿಸುತ್ತೆ. ಅದಕ್ಕೆ ಬೇಕಾದ ಕಾರಣ ಇಲ್ಲದೆ ಹೋಗಲಿಲ್ಲ. ಪರಾಂತಕ ಚಕ್ರವರ್ತಿ ಕಾಲ ಮೊದಲು ಯಾವಾಗಲೂ ಸೋಳೆನಾಡಿಗೂ ಈಳೆನಾಡಿಗೂ ಯುದ್ಧ ನಡೀತಾ ಇತ್ತು. ಸೋಳೆನಾಡಿನ ಸೋಲ್ಜರ್ಸು ಕೆಲವರು ಲಂಕೆ ರಣರಂಗದಲ್ಲಿ ಸತ್ತೋಗಿದ್ರು. ಏನಾದರೂ ಒಂದನ್ನು ಹಿಡಿಯಲಿಲ್ಲ ಅಂದರೆ ಅದನ್ನು ಸೇರಿದ ಬೇರೇನೂ ಹಿಡಿದೇ ಇರೋದಕ್ಕೆ ಹೋಗೋದು ಜನಗಳ ರೀತಿ ಅಲ್ವ. ಲಂಕೆ ರಣರಂಗದ ಕಾರಣವಾಗಿ ಸೋಳ ಮಕ್ಕಳಿಗೆ ಬಂದಿದ್ದ ಅಹಂಕಾರ ಐಲ್ಯಾಂಡಲ್ಲಿ ವ್ಯಾಪಕವಾಗಿದ್ದ ಬೌದ್ಧ ಮತದ ಮೇಲೂ ಸ್ವಲ್ಪ ತಿರುಗಿತ್ತು. ಮಿಕ್ಕಿದ್ದ ಬೌದ್ಧ ವಿಕಾರಗಳ ಮೇಲೆ, ಅವರುಗಳು ಬಾಳಿದ್ದ ಭಿಕ್ಷುಗಳ ಮೇಲೇನೂ ಸೇಡು ತೀರಿಸಿಕೊಳ್ಳೋಕ್ಕೆ ಪಾಮರ ಜನಗಳು ಚಿತ್ತವಾಗಿದ್ದರು. ಅಂಥ ಒಂದು ಸಂದರ್ಭ ಇವಾಗ ಬಂದುಬಿಟ್ಟಿದೆ ಅಂತ ಹೇಳಿ ಆಚಾರ್ಯ ಭಿಕ್ಷು ಅಂದ್ಕೊಂಡ್ರು. ಯಾರೋ ಕೆಟ್ಟ ದೃಷ್ಟಿಕೊಂಡವರು ಈ ಥರ ಪಾಮರ ಜನಗಳನ್ನು ಅಹಂಕಾರವನ್ನು ಕೆರಳಿಸಿಬಿಟ್ಟಿದ್ದಾರೆ ಅನ್ಸತ್ತೆ. ಬುದ್ಧ ಭಗವಾನನ ಕರುಣೆಯಿಂದ ಈ ಅಪಾಯದಿಂದ ಮೀಳಿ ಬರಬೇಕು. ಆಚಾರ್ಯ ಭಿಕ್ಷುನ ನೋಡಿದ ತಕ್ಷಣ ಜನಗುಂಪು ಆರವಾರ ಮುಂಚೆಗಿಂತ ಹೆಚ್ಚಾಗಿತ್ತು. ಪೊನ್ನಿಯಿನ್ ಸೆಲ್ವರನ್ನು ಕೊಟ್ಟುಬಿಡಿ, ಇಲ್ಲ ಅಂದರೆ ವಿಕಾರವನ್ನು ಒಡೆದು ತರೆ ಕೆಳಗೆ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಅನ್ನೋ ಮಾತುಗಳು ಏಕಗಾಲದಲ್ಲಿ ಸಾವಿರಾನುಗಟ್ಟಲೆ ಕ್ರೋಧ ತುಂಬಿದ ಧ್ವನಿಯಿಂದ ಹೊರಗಡೆ ಬಂದು ಸಮುದ್ರ ಘೋಷದ ಥರ ಕೇಳಿತ್ತು. ಅದೇ ಸಮಯದಲ್ಲಿ ಕಡಲಿನ ಶಬ್ದನೂ ಜಾಸ್ತಿ ಆಗ್ತಾನೆ ಬಂದಿರೋದನ್ನು ಆಚಾರ್ಯ ಭಿಕ್ಷು ಗಮನಿಸ್ಕೊಂಡ್ರು. ಚಿಕ್ಕ ಭಿಕ್ಷು ಹೇಳಿದ್ದು ನಿಜಾನೇ, ತುಂಬ ವೇಗ ಕೊಂಡಿದ್ದ ಬಿರುಗಾಳಿ ಕಡಲ ಕರೆಯನ್ನು ನೋಡಿ ಬರ್ತಾಯಿತ್ತು. ಅತಿ ಶೀಘ್ರದಲ್ಲಿ ಆ ಬಿರುಗಾಳಿ ಕರೆಯನ್ನು ದಾಟಿ ಹೋಗುತ್ತೆ. ಈ ಜನಗಳಿಂದ ಬರೋ ಅಪಾಯಕ್ಕಿಂತ ಬದುಕಿದ್ರೂ ಈ ಬಿರುಗಾಳಿ ಹಿಂಸೆಯಿಂದ ವಿಕಾರ ತಪ್ಪಿ ಬದುಕಬೇಕಲ್ಲ ಅಂತ ವಿಚಾರ ಭಿಕ್ಷುವಿಗೆ ಉಂಟಾಯಿತು. ಇಷ್ಟರಲ್ಲಿ ಚಿಕ್ಕ ವಯಸ್ಸಿನ ಭಿಕ್ಷು ಅವ್ರುಗಳನ್ನೆಲ್ಲ ಕೈ ತೋರಿಸಿ ಸಮೀಕ್ಷೆ ಮಾಡಿ ಅಹಂಕಾರಕೊಂಡಿದ್ದ ಜನಗಳ ಗುಂಪಿಂದ ಸ್ವಲ್ಪ ಕೂಗು ಕಮ್ಮಿ ಆಗೋಗೆ ಮಾಡಿದ್ರು. ಮಹಾಜನಗಳೇ, ನಮ್ಮ ಹೆಡ್ಡನ್ನು ಕರ್ಕೊಂಬಂದಿದ್ದೀವಿ, ಸ್ವಲ್ಪ ನೆಮ್ಮದಿಯಿಂದ ಇರಿ. ನೀವು ಇಷ್ಟು ಜನ ಈ ವಿಕಾರ ಒಳಗೆ ಒಂದೇ ಸಮಯದಲ್ಲಿ ತೂರಕ್ಕಾಗಲ್ಲ. ನಿಮ್ಮಲ್ಲಿ ಯಾರಾದರೂ ಇಬ್ಬರನ್ನೋ ಹೇಳಿ ಅವ್ರುಗಳು ವಿಕಾರದಲ್ಲಿ ಬಂದು ಹುಡುಕಿ ನೋಡಲಿ. ತಿರ್ಗಾ ಬಂದು ಅವ್ರುಗಳು ಹೇಳೋದನ್ನು ನೀವು ಒಪ್ಕೋಬೇಕು. ಇದು ನಿಮಗೆ ಸಮಾಧಾನನೇ? ನಿಮ್ಮಲ್ಲಿ ಯಾರು ನನ್ನ ಜೊತೆ ವಿಕಾರದಲ್ಲಿ ಬರ್ತೀರಾ ಅಂತ ಕೇಳಿದರು. ಗುಂಪಿನಲ್ಲಿ ನೂರಾನುಗಟ್ಟಲೆ ಇರೋರು ನಾನು ಬರ್ತೀನಿ ಅಂತ ಹೇಳಿ ಕೂಗಿದರು. ಚಿಕ್ಕ ಭಿಕ್ಷು ತಿರ್ಗಾನು ಅವ್ರನ್ನ ಕೈ ತೋರಿಸಿ ಎಲ್ಲರೂ ಸೇರಿ ಕೂಗೋದ್ರಿಂದ ಏನು ಪ್ರಯೋಜನ? ಯಾರಾದರೂ ಒಬ್ಬರನ್ನು ಹುಡುಕಿ. ನಾನು ಯೋಚನೆ ಹೇಳ್ತಾ ಇದ್ದೀನಿ, ಸಮೀಪ ಕಾಲದಲ್ಲಿ ಹೋಗಿದ್ದ 1 ತಿಂಗಳ ಒಳಗೆ ಪೊನ್ನಿಯಿನ್ ಸೆಲ್ವರನ್ನು ನೋಡಿದವರು ನಿಮ್ಮಲ್ಲಿ ಯಾರಾದರೂ ಇದ್ರೆ ಹೇಳಿ ಅಂತ ಅವ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ. ಯುವರಾಜರನ್ನ ಗುರುತು ಕೊಳ್ಳಲು ಸೌಕರ್ಯವಾಗಿರುತ್ತೆ ಅಂತ ಅಂದರು. ಗುಂಪಿನಲ್ಲಿ ಮುಂಚೆ ನಿಂತ್ಕೊಂಡು ಒಂದೊಂದು ಸತಿನೂ ತುಂಬ ಜೋರಾಗಿ ಕೂಗ್ತಾ ಇದ್ದಿದ್ದ ರಾಕಮ್ಮಳು ಇದೋ ನಾವು ನೋಡಿದ್ದೀವಿ ಅಂತ ಹೇಳಿ ಕೂಗಿದ್ಲು. ಹಡಗೋಡಿಸೋನ್ನ ನೋಡಿದ್ದ ಚಿಕ್ಕ ಭಿಕ್ಷು, ಅಪ್ಪನೇ ಇವಳು ಹೇಳೋದು ನಿಜಾನಾ ಅಂತ ಕೇಳಿದರು. ಸರಿನಾ ಅಂತ ಕೇಳಿದರು. ಮುರುಗಯ್ಯನ, ಸ್ವಾಮಿ ಇವಳು ಹೇಳೋದು ಪೂರ್ತಿ ಸರಿ ಇಲ್ಲ. ಇವಳು ಯುವರಾಜರನ್ನು ಸಮೀಪದಲ್ಲಿ ನೋಡಿಲ್ಲ. ನಾನು ಹೋಗಿದ್ದ 1 ತಿಂಗಳೊಳಗೆ ಏಳನಾಡಲ್ಲಿ ಪೊನ್ನಿಯಿನ್ ಸೆಲ್ವರನ್ನು ನೋಡಿದ್ದು ನಿಜ. ನಾನು ಅರಿಯದೆ ಅವರಿಗೆ ಮಾಡಿದ ಅಪಕಾರಕ್ಕೆ ಅವ್ರ ಕಾಲುಗಳಲ್ಲಿ ಬಿದ್ದು ಕ್ಷಮಾಪಣೆ ಕೇಳಿಕೊಂಡೆ. ಅಸಮಯ ಅವರು ಕರುಣೆಯಿಂದ ನನ್ನನ್ನು ನೋಡಿ ನಗೆ ಮಾಡಿದ್ದು ನೆನ್ನೆ ನಡೆದ ಹಾಗೆ ನನ್ನ ಮನಸ್ಸಿನಲ್ಲಿ ಇದೆ. ಅವರನ್ನು ನಾನು ಸುಲಭವಾಗಿ ಗುರುತಿಸಲಿಕ್ಕೆ ಆಗತ್ತೆ ಅಂತ ಹೇಳಿದ. ಹಾಗಾದರೆ ನೀನೇನೇ ಈ ಕೆಲಸಕ್ಕೆ
ಸರಿಯಾದವನು. ನಿನ್ನ ಹೆಂಡತಿ ಹೇಳೋದ್ರಲ್ಲೂ ಅಷ್ಟು ತಪ್ಪು ಏನಿಲ್ಲ. ನೀನು ನೋಡಿದ್ದು ಇವಳು ನೋಡಿದ್ದು ಹಾಗೆ ತಾನೇ ಅಂತ ಅಂದ್ಕೊಂಡು ಹೇಳಿದಾಳೆ. ಇವಾಗ ನೀ ಈ ವಿಕಾರದಲ್ಲಿ ಹೋಗಿ ಹುಡುಕಿ ನೋಡಿಬಿಟ್ಟು ಬಂದು ಹೇಳಿದರೆ ಇವಳು ಒಪ್ಕೊಳ್ತಾಳೆ. ಭಿಕ್ಷುಗಳು ತಪಸ್ ಮಾಡೋ ಬುದ್ಧ ವಿಕಾರದೊಳಗೆ ಹೆಣ್ಮಕ್ಕಳಿಗೆ ಬಿಡೋದಿಲ್ಲ ಅನ್ನೋದು ನಿನ್ನ ಹೆಂಡತಿಗೆ ಗೊತ್ತಿದ್ದಾನೆ ಇರತ್ತೆ. ಆದ್ದರಿಂದ ನೀ ಬಾ ಇಲ್ಲಿ ಅಂತ ಹೇಳಿ ಚಿಕ್ಕ ಭಿಕ್ಷು ಹೇಳಿದರು. ಆಮೇಲೆ ವಿಹಾರದ ಮುನ್ಬಾಗಲಲ್ಲಿ ಇಳಿದು ಹೋಗಿ ಮುರುಗಯ್ಯನ ಒಂದು ಕೈಯನ್ನು ಹಿಡ್ಕೊಂಡು ತಿರ್ಗಾನು ಮೆಟ್ಲತ್ತಿದ್ರು. ಜನಗಳನ್ನ ನೋಡಿ, ಇದೋ ಈ ಹಡಗ ಓಡಿಸೋನು ಮುರುಗಯ್ಯ ಸಮೀಪದಲ್ಲಿ ಯುವರಾಜರನ್ನು ನೋಡಿದ್ದಾನಂತೆ, ಇವನ್ನ ಒಳಗಡೆ ಕರ್ಕೊಂಡು ಹೋಗ್ತೀನಿ, ವಿಕಾರ ಪೂರ್ತಿ ಹುಡುಕಿ ನೋಡಿಬಿಟ್ಟು ಬಂದು ಹೇಳ್ತಾನೆ, ನಿಮ್ಮೆಲ್ಲರಿಗೂ ಇದು ಸಮ್ಮತ ತಾನೆ ಅಂತ ಕೇಳಿದರು. ಜನಗಳ ಗುಂಪಿಂದ ಸಮ್ಮತ ಅಂತ ಅನ್ನೋದು ಅಷ್ಟು ಬೇಗ ಬರಲಿಲ್ಲ. ಕೆಲವರು ಸರಿ ಅಂತ ಹೇಳಿದರು, ಇನ್ನೊರು ಒಬ್ಬರನ್ನ ಇದರಲ್ಲಿ ಏನಾದರೂ ಮೋಸ ಇರುತ್ತೋ ಅಂತ ರಹಸ್ಯವಾಗಿ ಮಾತಾಡ್ಕೊಂಡ್ರು. ಅವ್ರುಗಳು ರಹಸ್ಯ ಮಾತಾಡಿದ್ದು ಸೇರಿ ಸಮುದ್ರ ಸೌಂಡ್ ಜೊತೆ ಪೋಟಿ ಹಾಕೋ ಥರ ಇತ್ತು. ಚಿಕ್ಕ ಭಿಕ್ಷು ಅದನ್ನು ನೋಡಿಬಿಟ್ಟು ದೊಡ್ಡ ಧ್ವನಿಯಲ್ಲಿ, ಜನಗಳೇ, ಇದು ನಮ್ಮ ಆಚಾರ್ಯರು ಇದ್ದಾರೆ, ನಿಮ್ಗಳಿಗೆ ಏನಾದರೂ ಕೇಳಬೇಕಾದ್ರೆ ಅವ್ರನ್ನ ಕೇಳ್ಕೊಳ್ಳಿ, ಅಷ್ಟರಲ್ಲಿ ಈ ಮನುಷ್ಯನನ್ನು ನಾನು ಕರ್ಕೊಂಡೋಗಿ ವಿಗಾರ ಸುತ್ತಿ ತೋರಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಹಡಗೋಡಿಸೋನು ಮುರುಗಯ್ಯನ ಕರ್ಕೊಂಡು ಒಳಗೋದ್ರು. ಗಂಭೀರವಾದ ದೃಷ್ಟಿಯಿಂದ ಶಾಂತ ಕುಡಿಕೊಂಡಿದ್ದ ಮುಖವನ್ನು ಬಂದಿದ್ದ ಶೈನಿಂಗ್ ಆಚಾರ್ಯ ಭಿಕ್ಷುವನ್ನು ನೋಡಿದ ತಕ್ಷಣ ಜನಗಳ ಮನಸ್ಸಲ್ಲಿ ಸ್ವಲ್ಪ ಭಯಭಕ್ತಿ ಉಂಟಾಯಿತು. ಅವರ ಹತ್ರ ಅದಕ್ಕೆ ಪ್ರಸಂಗವಾಗಿ ಕ್ವಶ್ಚಿನ್ ಏನು ಕೇಳೋದಕ್ಕೆ ಯಾರನ್ನೂ ಧೈರ್ಯ ಕೊಟ್ಟಿಲ್ಲ. ಆಚಾರ್ಯ ಭಿಕ್ಷು ಸ್ವಲ್ಪ ಹೊತ್ತು ಆ ಜನಗುಂಪನ್ನು ನೋಡಿಕೊಂಡಿದ್ದರು. ಆಮೇಲೆ ಅವ್ರಗಳಿಗೆ ಹಿಂದೆ ಸ್ವಲ್ಪ ದೂರದಲ್ಲಿ ಆ ಕಡಲನ್ನು ನೋಡಿದರು. ಮಹಾಜನಗಳೇ, ನೀವು ಎಲ್ಲರೂ ಇಲ್ಲಿ ಬಂದು ಸುತ್ತಿ ಇರುವುದನ್ನು ಏನು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಚಕ್ರವರ್ತಿನ ಕುಮಾರರನ್ನು ಪೊನ್ನಿಯಿನ್ ಸೆಲ್ವರನ್ನಾದ ಯುವರಾಜರು ಅರುಳ್ಮೊಳಿಮರ್ ಮಾತ್ರ ನಿಮಗಳೆಲ್ಲ ಎಷ್ಟು ಪ್ರೀತಿ ಉಂಟು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಹಾಗೇನೆ ನಾನು ಪೊನ್ನಿಯಿನ್ ಸೆಲ್ವರ ಹತ್ರ ಪ್ರೀತಿ ಇರೋನೆ. ಅರುಳ್ಮೊಳಿವರ್ಮರು ಕಡಲಲ್ಲಿ ಮುಳುಗಿಬಿಟ್ರು ಅನ್ನೋ ಸುದ್ದಿ ಬಂದ ದಿನದಿಂದ ನಾನು ಬೆಳಗ್ಗೆಯಿಂದ ಇದೇ ಜಾಗದಲ್ಲಿ ನಿಂತು ಕಣ್ಣೀರು ಹಾರಿಸ್ತಾ ಇದ್ದೆ. ಬುದ್ಧ ಧರ್ಮದಲ್ಲಿ ಇಷ್ಟ ಇರೋರು ಯಾರನ್ನೂ ಅರುಳ್ಮೊಳಿವರ್ಮರ ಹತ್ರ ಪ್ರೀತಿ ಕೊಡದೇ ಇರೋಕ್ಕಾಗಲ್ಲ. ಬುದ್ಧ ಧರ್ಮಕ್ಕೂ ಬಿದ್ದಭಕ್ಷಿಗಳಿಗೂ ಅವರುಗಳು ಅಂಥ ಒಂದು ಹೆಲ್ಪನ್ನು ಉಪಕಾರಗಳನ್ನು ಮಾಡಿದ್ದಾರೆ. ಬುದ್ಧರುಗಳನ್ನು ಪುಣ್ಯ ಕ್ಷೇತ್ರವಾದ ಅನುರಾಧಪುರದಲ್ಲಿ ಬುದ್ಧ ರಾಜಗಳ ಕಾಲದಲ್ಲಿ ಎಲ್ಲ ಒಡೆದೋಗಿದ್ದ ವಿಹಾರಗಳನ್ನು ಸ್ತೂಪಗಳನ್ನು ಚೆನ್ನಾಗೇ ಕೆಲಸ ಮಾಡಿ ಸರಿಯಾಗಿ ಮಾಡೋಕ್ಕೆ ಏರ್ಪಾಡು ಮಾಡಿದ್ದವು. ಅಂಥ ಒಂದು ಉತ್ತಮರಾದ ಯುವರಾಜರಿಗೆ ಯಾವ ಬಗೆಯಲ್ಲಿ ನಾವು ಕಷ್ಟ ಬರೋಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಯುವರಾಜರಿಗೆ ಏನೂ ಆಗದೆ ಇರಬೇಕು, ಅವ್ರನ್ನ ಕಡಲು ಕೊಂಡಿದ್ದ ಸುದ್ದಿ ಸುಳ್ಳಾಗಿರಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದ ಹಾಗೆ ಇದ್ದೀವಿ. ನಿಮ್ಗಳಿಗೆಲ್ಲಕ್ಕಿಂತ ಪೊನ್ನಿಯಿನ್ ಸೆಲ್ವರ ಹತ್ರ ನಾವು ತುಂಬ ಪ್ರೀತಿಯಿಂದ ಇರೋದಕ್ಕೆ ಕಾರಣಗಳು ಇದೆ. ಈ ಸಮಯದಲ್ಲಿ ಗುಂಪಿನಲ್ಲಿ ಒಬ್ಬನು ಅಡ್ಡ ಮಾಡಿ ಅದರಿಂದ ತಾನೇ ನಮ್ಗೆ ಭಯವಾಗಿದೆ. ನಿಮ್ಮ ಪ್ರೀತಿ ಅಪರಿಮಿತವಾಗಿ ಹೋಗಿ ನಮ್ಮ ಯುವರಾಜರನ್ನ ತಲೆಯನ್ನು ಗುಂಡು ಮಾಡಿ ಕೆಂಪು ಬಟ್ಟೆ ಕೊಟ್ಟು ಭಿಕ್ಷು ಹಾಕಿಬಿಡ್ತಿರೋ ಅಂತ ಹೇಳಿ ಹೆದರ್ತೀವಿ ಅಂತಂದ. ಅವನ ಸುತ್ತಿನಿಂದ ಕೆಲವರು ಇದನ್ನು ನೋಡಿ ಗಲೀರಂತ ಗೇಲಿಯಾಗಿ ನಗೋದು. ಆಚಾರ್ಯ ಭಿಕ್ಷುಗೆ ಹೇಗೋ ಅಂಥ ಸಮಯ ಒಂದು ಆವೇಶ ಬಂದುಬಿಡ್ತು. ಈ ಸಂದರ್ಭದಲ್ಲಿ ಜನಗಳ ಅನುಮಾನವನ್ನು ತೀರಿಸಿ ಇಡೋದಕ್ಕೆ ಒಂದೇ ಒಂದು ನಿಶ್ಚಯವಾದ ದಾರಿ ಮಾತ್ರ ಇದೆ ಅನ್ನೋದನ್ನು ಅವ್ರ ಮನಸ್ಸು ಹೇಳಿತ್ತು. ತಕ್ಷಣ ಮುಂದೆ ಹಿಂದೆ ಯೋಚನೆ ಮಾಡಿದೆ. ಅವ್ರ ಮನಸ್ಸಿನಲ್ಲಿ ಚೋಚಿದ್ದನ್ನು ಮುಂದೆ ಬರುವ ಮಾತಿನಿಂದ ಶಬ್ದವಾಗಿ ಹೇಳಿದರು. ಚಕ್ರವರ್ತಿನ ಕುಮಾರರನ್ನು ಪೊನ್ನಿಯಿನ್ ಸೆಲ್ವರನ್ನಾದ ಯುವರಾಜ ಅರುಳ್ಮೊಳಿವರ್ಮನನ್ನು ಬುದ್ಧ ಸಮಯವನ್ನು ಸೇರಿ ಅಂತ ಹೇಳಿ ನಾನು ಹೇಳೋದಿಲ್ಲ. ಅವರೇ ಮುಂದೆ ಬಂದರೂ ನಾನು ಒಪ್ಕೊಳ್ಳೋದಿಲ್ಲ. ಲೋಕವನ್ನೇ ಹಾಳಿಕ್ಕೆ ಹುಟ್ಟಿದರೂ ನಿಮ್ಮ ಪ್ರೀತಿಯನ್ನು ಕವರ್ ಮಾಡಿದವರಾಗಿಯ ಯುವರಾಜ ತಲೆಯನ್ನು ಗುಂಡು ಮಾಡಿ ಕಾವಿ ಬಟ್ಟೆ ಹಾಕೋ ಕೈಂಗರ್ಯವನ್ನು ನಾನು ಒಂದು ದಿವಸನೂ ಮಾಡಲ್ಲ. ಅದಕ್ಕೆ ನಾನು ಸಪೋರ್ಟಾಗಿಯೂ ಇರೋದಿಲ್ಲ. ಇದು ಬುದ್ಧ ಭಗವಾನ್ನ ಪದ್ಮ ಚರಣಗಳ ಮೇಲೆ ಆಣೆಯಾಗೆ ಶಪಥ ಮಾಡ್ತಾ ಇದ್ದೀನಿ. ಬುದ್ಧಂ ಗಚ್ಚಾಮಿ, ಧರ್ಮಂ ಗಚ್ಚಾಮಿ, ಸಂಘಂ ಗಚ್ಚಾಮಿ. ಈ ಪಿಡುಗಿನ ಧ್ವನಿಯಿಂದ ಗಂಭೀರವಾಗಿ ಉಣರ್ಚಿ ಫೀಲಿಂಗಿಂದ ಹೇಳಿದ ಆ ಮಾತುಗಳನ್ನ ಕೇಳಿದ ತಕ್ಷಣ ಅಲ್ಲಿ ಸುತ್ತಿದ್ದ ಅಂಥ ಎಲ್ಲ ಜನಗಳ ಮಕ್ಕಳ ಮನಸ್ಸಿನಲ್ಲೂ ಒಂದು ದೊಡ್ಡ ಚೇಂಜ್ ಉಂಟಾಯಿತು. ಕೆಲವರು ಕಣ್ಣುಗಳಲ್ಲಿ ಕಣ್ಣೀರು ಬಂದಿತ್ತು. ಸ್ವಲ್ಪ ಹೊತ್ತು ನಿಜಬ್ದ ಆಯಿತು. ಆಚಾರ್ಯ ಭಿಕ್ಷು
ಕಂಟಿನ್ಯೂ ಆಗಿ ಹೇಳಿದರು. ಸೋಳನಾಡಿನ ಕಣ್ಣಾದ ಯುವರಾಜರ ಬಗ್ಗೆ ನೀವೆಲ್ಲರೂ ಇಷ್ಟೊಂದು ಶ್ರದ್ಧೆ ಕೊಂಡಿರುವುದು ರಿಯಲೇ. ಪೊನ್ನಿಯಿನ್ ಸೆಲ್ವರ್ನ ಕುರಿತ ಅನುಮಾನ ಇವಾಗ ನಿಮಗೆ ತೀರಿ ಹೋಗಿರುತ್ತೆ. ಇನ್ಮೇಲೆ ನೀವು ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಬಾಗಿಲನ್ನ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಮಹಾಜನಗಳೇ. ಇಷ್ಟು ತನಕ ನಾವು ಈ ಪಕ್ಕದಲ್ಲೇ ಕಂಡು ಕೇಳದೇ ಇರುವ ದೊಡ್ಡ ಬಿರುಗಾಳಿ ನಮ್ಮನ್ನು ಹತ್ತಿರ ಬರ್ತಾ ಇರೋ ಹಾಗೆ ಅನಿಸುತ್ತೆ. ಅದು ಅಲ್ಲಿ ನಿಮ್ಮ ಹಿಂಭಾಗದಿಂದ ತಿರುಗಿ ನೋಡಿ. ಜನಗಳು ತಿರುಗಿ ನೋಡಿದರು. ಭಿಕ್ಷು ಹೇಳಿದ ಹಾಗೆ ಅವರುಗಳ ಬಾಳಿನಲ್ಲಿ ಯಾವತ್ತೇ ಕಾಣದೇ ಇರುವ ಒಂದು ಅತಿಶಯವಾದ ದೃಷ್ಟಿಯನ್ನು ನೋಡಿದರು. ಅತಿಶಯವಾದ ದೃಷ್ಟಿ ಮಾತ್ರ ಅಲ್ಲ, ಭಯಂಕರವಾದ ದೃಷ್ಟಿಯೂ ಕೂಡ. ಕಡಲಾದರೂ ಹುಕ್ಕಿ ಮೇಲೆ ಬಂದು ಆಕಾಶದಲ್ಲಿ ಮೇಲೆ ಬಂದುಕೊಂಡಿದ್ದ ಕಪ್ಪಾದ ಮೇಘವನ್ನು ಮುಟ್ಕೊಂಡಿತ್ತು. ಆ ಕಪ್ಪು ಕಲರು ನೀರು ಹಿಲ್ ಥರ ಒಂದು ನಿಂತ ಜಾಗದಲ್ಲಿ ನಿಂತಿಲ್ಲ, ಮೇಲೆ ಜರುಗಿ ಬರ್ತಾ ಇತ್ತು. ಜನಗಳು ನಿಂತ ಕಡೆಯಿಂದ ನೋಡಿದಾಗ ಆ ಹಿಲ್ಲಾದರೂ ಅವ್ರುಗಳು ಇರೋ ಜಾಗ ತನಕ ಬಂದರೆ ಅವ್ರು ಮಾತ್ರ ಅಲ್ಲ, ಚೂಡಾಮಣಿ ವಿಕಾರವೇ ಮುಳುಗಿ ಹೋಗೋದು ನಿಶ್ಚಯ ಅಂತ ಹೇಳಿ ಅನಿಸಿತ್ತು. ಇಂಥ ದೃಶ್ಯವನ್ನು ನೋಡಿಬಿಟ್ಟು ಜನಗಳು ಭ್ರಮಿಸಿ ನಿಂತಾಗ ಆಚಾರ್ಯ ಭಿಕ್ಷು ತಿರ್ಗಾನು, ಅದೋ ನೀವೆಲ್ಲರೂ ವಾಸ ಮಾಡೋ ನಾಗಪಟ್ಟಣವನ್ನು ನೋಡಿ ಅಂತ ಹೇಳಿದರು. ನಾಗಪಟ್ಟಣ ನಗರ ಚೂಡಾಮಣಿ ವಿಕಾರಕ್ಕೆ ಸ್ವಲ್ಪ ನಾರ್ತ್ ಸೈಡಲ್ಲಿ ಇತ್ತು. ತುಂಬ ದೂರ ಹರಳಿತ್ತು. ಕಡಕರೆಯಿಂದ ಪಂಡಗ ಶಾಲೆಗಳು, ಸುಂಗ ವಸೂಲಿ ಮಾಡುವ ಕಟ್ಟಡಗಳು ಮುಂತಾದವು ಇತ್ತು. ಅದಕ್ಕೆ ದೂರ ಜನಗಳು ವಾಸ ಮಾಡುವ ಮನೆಗಳು ಶುರುವಾಗಿ ಈಸ್ಟ್ ವೆಸ್ಟಲ್ಲೂ ಸೌತ್ ನಾರ್ತಲ್ಲೂ ಸುಮಾರು ಅರಕ್ಕಾದ ದೂರದಷ್ಟು ಮೇಲೆ ಹರಳಿತ್ತು. ಕಡಲು ಹುಕ್ಕಿ ಪಂಡಗ ಶಾಲೆಗಳು, ಶುಂಗಚಾವಡಿಗಳು ಇದ್ದಿದ್ದ ಜಾಗವೆಲ್ಲ ದಾಟಿಕೊಂಡು ಬಂದು ಪಟ್ಟಣದ ಬೀದಿಗಳಲ್ಲಿ ಬರೋದಕ್ಕೆ ಆ ಸಮಯ ಶುರುವಾಗಿತ್ತು. ಕಡಲಲ್ಲಿದ್ದ ಹಡಗುಗಳು, ನಾವಾಯಿಗಳು ಎಲ್ಲೆಯೋ ಆಕಾಶದಲ್ಲಿ ಅಂತರ್ಧಾಮವಾಗಿ ಹ್ಯಾಂಗ್ ಮಾಡೋ ಥರ ನೀರನ್ನು ಮಲೆಗಳ ಉಚ್ಚಿನಲ್ಲಿ ಕಾಣಿಸಿಕೊಂಡಿತ್ತು. ಆ ಕಡೆ ಈ ಕಡೆ ಆಡ್ಕೊಳ್ತಾ ಇತ್ತು. ಹಡಗುಗಳನ್ನು ಪಾಯ್ಮರಗಳು ದೆವ್ವ ಥರ ಆಡಿ ಪೀಸಾಗಿ ಹೋಗ್ತಾ ಇತ್ತು. ಮಹಾಜನಗಳೇ, ಒಂದು ಕಾಲದಲ್ಲಿ ಕಾವೇರಿ ಪಟ್ಟಣವನ್ನು ಕಡಲ್ಕೊಂಡಿದೆ ಅಂತ ಕೇಳಿದ್ದೀವಿ. ಅಂಥ ಥರ ವಿಪತ್ತು ನಮ್ಮ ನಾಗಪಟ್ಟಣಕ್ಕೆ ಬರದೇ ಇರೋಕ್ಕೆ ಆ ಬುದ್ಧ ಮಗಮನ ಕಾಪಾಡ್ತಾರೆ. ಆದರೆ ನೀವು ತಕ್ಷಣ ತಿರುಗಾ ಹೋಗಿ ನಿಮ್ಮ ಮಕ್ಕಳು ಮರಿಗಳನ್ನು, ನಿಮ್ಮ ವಸ್ತುಗಳನ್ನು ಆದಷ್ಟು ಬೇಗ ಕಾಪಾಡಿಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ಹೇಳಿ ಆಚಾರ್ಯ ಭಿಕ್ಷು ತುಂಬ ಕರಗರ ಧ್ವನಿಯಿಂದ ಹೇಳಿದರು. ಇದನ್ನು ಕೇಳಿದ ತಕ್ಷಣ ಜನಗುಂಪಾದರೂ ಕಡಲು ಅಲೆಗಳ ಥರ ಬೇಗ ನಗರವನ್ನು ನೋಡಿ ಹೋಗಲಾಗಿತ್ತು. ಮುಂಚೆ ನಿಂತವರು ಓಡೋಕ್ಕೆ ಶುರು ಮಾಡಿದರು. ಹಿಂದೆ ನಿಂತವರು ಅವ್ರುಗಳ ಕಂಟಿನ್ಯೂ ಮಾಡ್ಕೊಂಡು ಓಡಿದ್ರು. ಮೊದಲು ಗುಂಪಾಗಿ ಜರುಗಿದ್ರು, ಆಮೇಲೆ ಕಡೆನೂ ಚೆದರಿ ಓಡಿದರು. ಕೆಲವೇ ನಿಮಿಷಗಳಲ್ಲಿ ಸ್ವಲ್ಪ ಮುಂಚೆ ದೊಡ್ಡ ಜನಗುಂಪು ನಿಂತುಕೊಂಡಿದ್ದ ಜಾಗ ಇವಾಗ ಬರೀ ಕ್ಲೀನಾಗಿ ಕಾಚಿ ದೃಶ್ಯ ತೋರಿಸಿತ್ತು. ಅಡಗೋಟಿ ಮುರುಗಯ್ಯನ ಹೆಂಡತಿ ರಾಕಮ್ಮಳು ಮಾತ್ರ ನಿಂತ ಜಾಗದಲ್ಲೇ ಇದ್ದು ನನ್ನ ಗಂಡ ಅಂತ ಹೇಳಿ ಕೂಗಿದ್ಲು. ತಾಯೇ, ನಿನ್ನ ಗಂಡನಿಗೆ ಏನೋ ಆಪತ್ತ ಬರಲ್ಲ, ಭದ್ರವಾಗಿ ತಿರುಗಿ ಬಂದು ಸೇರ್ತಾನೆ, ನಿನ್ನನ್ನು ಕಾಪಾಡ್ಕೊ ಅಂತಂದ್ರು ಭಿಕ್ಷು. ಇಲ್ಲ ನನ್ನ ಗಂಡನ ಬಿಟ್ಟುಬಿಟ್ಟು ನಾನು ಹೆಂಗೆ ಹೋಗ್ತೀನಿ, ನಾನು ದೇವಸ್ಥಾನದಲ್ಲಿ ಬರ್ತೀನಿ ಅಂತ ಹೇಳಿದ್ಲು ರಾಕಮ್ಮ. ಅಮ್ಮ ಆಗೋದು, ಬುದ್ಧ ಸನ್ಯಾಸಿಗಳು ಇರುವ ವಿಕಾರ ಒಳಗೆ ಹೆಣ್ಣುಮಕ್ಕಳು ಬರಬಾರ್ದು, ನಿನಗೆ ಗೊತ್ತಿಲ್ವಾ ಅಂತಂದ್ರು ಭಿಕ್ಷು. ಈ ಸಮಯದಲ್ಲಿ ಒಂದು ದೊಡ್ಡ ಜನಗುಂಪಿನಲ್ಲಿ ಓಡದೆ ಹಿಂದೆ ನಿಂತುಕೊಂಡಿದ್ದ ಮನುಷ್ಯ ಒಬ್ಬನು ರಾಕಮ್ಮಳ ಹತ್ರ ಬಂದ. ಅವಳು ಕಿವಿ ಜೊತೆ ಏನೋ ಹೇಳಿದ. ಅವಳ ಕೈಯನ್ನು ಹಿಡ್ಕೊಂಡು ಕರಕರ ಅಂತ ಹೇಳ್ದ. ಅವಳು ಅವನ ಜೊತೆ ಬೇಡದೆ ಇಷ್ಟ ಇಲ್ಲದೇ ಹೋಗೋಕ್ಕೆ ಶುರು ಮಾಡಿದ್ಲು. ಆಹಾ, ಈ ಮನುಷ್ಯನ ಯಾರು, ಇವನಿಗೂ ಹೆಣ್ಣಿಗೂ ಏನು ಸಂಬಂಧ ಅಂತ ಅಂದ್ಕೊಂಡು ಆಚಾರ್ಯ ಭಿಕ್ಷು ವಿಹಾರ ಒಳಗೆ ಹೋದರು. ಪೊನ್ನಿಯಿನ್ ಸೆಲ್ವರ್ ಇದ್ದಿದ್ದ ಜಾಗವನ್ನು ಸೇರಿದರು. ಮುರುಗಯ್ಯ ಇಷ್ಟರಲ್ಲಿ ಅತಿಶಯವೆಲ್ಲ ಹೋಗಿ ಯುವರಾಜರು ಹೇಳೋದನ್ನು ಭಕ್ತಿಯಿಂದ ಕೇಳ್ಕೊಂಡಿದ್ದ. ಮುರುಗ, ಇವತ್ತು ರಾತ್ರಿ ನೀನು ತಿರುಗಾ ಬಂದು ನನ್ನ ಹಡಗಲಲ್ಲಿ ಹತ್ತಿಸ್ಕೊಂಡು ಆನೆಮಂಗಲಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಯುವರಾಜರು ಹೇಳಿದರು. ಆಚಾರ್ಯ ಭಿಕ್ಷು, ಯುವರಾಜ, ರಾತ್ರಿ ತನಕ ಕಾಯಬೇಕಾಗಿಲ್ಲ, ಈ ಜನಗುಂಪೆಲ್ಲ ಹೋಗ್ಬಿಡ್ತು, ನೀವು ಈಗಲೇ ಹೊರಟೋಗ್ಬೋದು ಅಂತ ಹೇಳಿದರು.
ಆಮೇಲೆ ಹೊರಗಡೆ ನಡೆದಿದ್ದನ್ನು ಕೆಲವು ಮಾತಿನಿಂದ ಹೇಳಿದರು. ಸ್ವಾಮಿ, ಜನಗಳು ತಾನೇ ಬೇರೆಯಾಗಿ ಹೋಗ್ಬಿಟ್ರಲ್ಲ, ನಾನು ಯಾತಕ್ಕೋಸ್ಕರ ಹೋಗಬೇಕು ಅಂತ ಹೇಳಿದರು ಯುವರಾಜರು. ಅವರುಗಳು ತಿರುಗ ಬರೋದಿಲ್ಲ ಅನ್ನೋದು ಏನು ನಿಶ್ಚಯ. ಆಮೇಲೆ ಭಿಕ್ಷುಗಳಾಗಿ ನಮ್ಮ ಮಾತನ್ನು ನಿಜ ಮಾಡೋಕ್ಕೆ ನೀವು ನಿಜ ಮಾಡ್ತೀನಿ ಅಂತ ಸ್ವಲ್ಪ ಮುಂಚೆ ಹೇಳಿದ್ದೀರಲ್ವಾ, ಅದನ್ನೇ ನೆರವೇರಿಸಿ ಅರುಳಬೇಕು ಅಂತ ಹೇಳಿದರು ಭಿಕ್ಷು. ನಿಜ ಏನು ಅಂದರೆ, ಉಕ್ಕಿ ಬರುವ ಕಡಲು ಆ ಚೂಡಾಮಣಿ ವಿಗಾರವನ್ನು ಸ್ವಲ್ಪ ಹೊತ್ತಿಗೆಲ್ಲ ಮುಳುಗಡಿಸ್ಬಿಡ್ತೆ ಅನ್ನೋದು ಭಿಕ್ಷುವಿನ ಮನಸ್ಸಿನಲ್ಲಿ ಒಂದು ಭೀತಿ ಉಂಟಾಗಿತ್ತು. ಆದ್ದರಿಂದ ಯುವರಾಜರನ್ನ ಅವಸರವಾಗಿ ಹೊರಗಡೆ ಹಾಕೋಕ್ಕೆ ಇಷ್ಟಪಟ್ಟರು. ಆನೆಮಂಗಲ ಕಡಕರೆಯಿಂದ ಈಸ್ಟಲ್ಲಿ ಸ್ವಲ್ಪ ದೂರದಲ್ಲಿ ಇದ್ದಿದ್ದು ಆದ್ದರಿಂದ ಉಕ್ಕಿ ಬರುವ ಕಡಲು ಅಷ್ಟು ದೂರ ಹೋಗಿ ಮುಟ್ಟಕ್ಕಾಗಲ್ಲ. ಮುಟ್ಟಿದ್ರೂ ಅಲ್ಲಿರುವ ದೊಡ್ಡ ಚೋಳಮಾಳಿಗೆ ಮುಳುಗೋಗಲ್ಲ. ಯುವರಾಜ ಭಿಕ್ಷುವಿನ ಮಾತನ್ನು ಒಪ್ಕೊಂಡ್ರು. ತಕ್ಷಣ ಹಡಗು ಕೊಂಡು ಬರುವ ಹಾಗೆ ಕಟ್ಟಳೆ ಹಾಕಿದರು. ಇಷ್ಟರಲ್ಲಿ ಅಲ್ಲಿ ಸುತ್ತಲೂ ಇದ್ದಿದ್ದ ಬುದ್ಧ ಭಿಕ್ಷುಗಳನ್ನು ನೋಡಿ ಆಚಾರ್ಯ ಭಿಕ್ಷು, ನಾವು ಕರುಣೆನೇ ವಡಿವಾದ ಬುದ್ಧ ಭಗವಾನನ್ನು ಸೇರಿದವರು. ಇವಾಗ ನಾಗಪಟ್ಟಣಂ ಜನಗಳಿಗೆ ದೊಡ್ಡ ಸೋತನೆ ಉಂಟಾಗಿದೆ. ಕಡಲು ಉಕ್ಕಿ ನಗರದಲ್ಲಿ ವೇಗ ಬಗ್ಗೆ ಬರೋದನ್ನು ನಾನು ನೋಡಿದ್ದೀನಿ. ಬಿರುಗಾಳಿಯ ಬೇಗದಿಂದ ಮನೆಯಲ್ಲಿ ಇರುವ ಮೇಲೆ ಇರುವ ಕೂರೆಗಳೆಲ್ಲ ಚದರಿ ಹಾರ್ತಾ ಇದೆ. ಮರಗಳು ದಡದಡ ಅಂತ ಕಟ್ಟಾಗಿ ಬೀಳ್ತಾ ಇದೆ. ನಾಗಪಟ್ಟಣದಲ್ಲಿ ಅಕ್ಕಪಕ್ಕ ವಾಸ ಮಾಡೋ ಜನಗಳಲ್ಲಿ ವಯಸ್ಸಾದವರು ಮಕ್ಕಳು ಎಷ್ಟೊಂದೋ ಜನ ತಪ್ಪಿ ಹೋಗೋದಕ್ಕೆ ದಾರಿ ಗೊತ್ತಿಲ್ಲದೆ ತಪ್ಪಿಸ್ಕೊಂಡಿದ್ದಾರೆ. ನೀವು ಎಲ್ಲರೂ ನಾಲಾ ಕಡೆನೂ ಹೋಗಿ ನಿಮ್ಮ ಕಣ್ಣು ಮುಂದೆ ಕಷ್ಟಪಡೋರಿಗೆ ನಿಮ್ಮಿಂದ ಆದ ಅಷ್ಟು ಹೆಲ್ಪ್ ಮಾಡಿ. ಮಕ್ಕಳನ್ನು ಮುದುಕರನ್ನು ಮೊದಲು ಗಮನಿಸಿ. ಸಮುದ್ರ ರಾಜನ ಕೋಪದಿಂದ ಎಷ್ಟು ಜನವನ್ನು ಕಾಪಾಡಲು ಆಗತ್ತೋ ಅಷ್ಟು ಜನವನ್ನು ಕಾಪಾಡಿ. ನಾನು ವಯಸ್ಸಾದವನು, ಇಲ್ಲೇನೇ ಇದ್ದು ಸಾಯಂಕಾಲ ಹೊತ್ತು ಪೂಜೆಯನ್ನು ಗಮನಿಸ್ಕೊಳ್ತೀನಿ ಅಂತಂದರು. ಇದನ್ನು ಕೇಳಿದ ತಕ್ಷಣ ಭಿಕ್ಷುಗಳು ಅಲ್ಲಿಂದ ಹೊರಟೋದ್ರು. ಕಾಲ್ವಾಯಿನಲ್ಲಿ ಹಡಗು ಬಂದು ಸೇರಿತ್ತು. ಯುವರಾಜ ಆಚಾರ್ಯ ಭಿಕ್ಷುಗೆ ನಮಸ್ಕಾರ ಮಾಡಿ ಅವ್ರ ಹತ್ರ ಹೇಳಿಕೊಂಡು ಅದರಲ್ಲಿ ಹತ್ತಿಸ್ಕೊಂಡ್ರು. ಮುರುಗಯ್ಯನ್ನು ಏರಿ ಅದರಲ್ಲಿ ಹತ್ತಿ ಹಡಗನ್ನು ತಳ್ಳಕ್ಕೆ ಶುರು ಮಾಡಿದ. ಹಡಗು ಕಣ್ಣಿಂದ ಮರೆಯಾಗೋ ತನಕ ಭಿಕ್ಷು ಅದನ್ನೇ ನೋಡ್ಕೊಂಡು ನಿಂತಿದ್ರು. ಅವರ ಮುಖವನ್ನು ಸುತ್ತಲೂ ಅಪೂರ್ವವಾದ ಜ್ಯೋತಿ ಒಂದು ಪ್ರಕಾಶ ಹಾಕ್ಕೊಂಡಿತ್ತು. ಇಷ್ಟರಲ್ಲಿ 3ನೇ ಸಂಚಿಕೆ ಮುಗಿಯಿತು.